ನಾವೀಗ ಮಧುಗಿರಿ ತಾಲೂಕು ಕೊಡಗದಾಲ ಗ್ರಾಮದಲ್ಲಿರುವಂತದ್ದು. ಇಲ್ಲಿನ ಅಂಗನವಾಡಿ ಏನಿದೆ, ಅಂಗನವಾಡಿ ತುಂಬಾ ಚೆನ್ನಾಗೇ ಇದೆ. ಆದ್ರೆ ಅಂಗನವಾಡಿಯ ಸುತ್ತಮುತ್ತದ ಪರಿಸರವನ್ನ ನೀವು ಗಮನಿಸ್ತಾ ಹೋದ್ರೆ ಪರಿಸರ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಇಲ್ಲಿ ತುಂಬಾ ನೈರ್ಮಲ್ಯತೆ ತುಂಬಿಕೊಂಡಿದೆ. ಕಸಗಳನ್ನ ಎಸೆಯೋದಾಗಿರ್ಬೋದು, ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಎಲ್ಲೆಂದರಲ್ಲಿ ಮದ್ಯದ ಬಾಟಲಿಗಳಾಗಿರ್ಬೋದು, ಮದ್ಯದ ಪ್ಯಾಕೆಟ್ಗಳಾಗಿರ್ಬೋದು ಇಲ್ಲಿ ಬಿದ್ದಿರುವಂತದ್ದು. ಇಲ್ಲಿ ಬರುವಂತಹ ಚಿಕ್ಕ ಮಕ್ಕಳ ಮೇಲೆ, ಮನಸ್ಸಿನ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಶಯ. ಯಾಕಪ್ಪ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮದ್ಯದ ಬಾಟಲಿಗಳು, ಮದ್ಯದ ಪ್ಯಾಕೆಟ್ಗಳನ್ನ ತೋರಿಸ್ತಾ ಹೋದ್ರೆ, ಸುತ್ತಮುತ್ತಲಿನ ವಾತಾವರಣವೇ ಈ ರೀತಿ ಹೋದ್ರೆ ಅವರಿಗೆ ಬೆಳೆಯೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಅವ್ರ ಮನಸ್ಥಿತಿ ಮೇಲೆ ಇದು ತುಂಬಾ ಪರಿಣಾಮ ಬೀರುತ್ತದೆ. ಅಂಗನವಾಡಿ ಏನಿದೆ, ಅಂಗನವಾಡಿ ಸುತ್ತಮುತ್ತ ಸ್ವಲ್ಪವೂ ಸ್ವಚ್ಛತೆ ಇಲ್ಲ, ಅಸ್ವಚ್ಛತೆ ಎದ್ದು ಕಾಣಿಸ್ತಾ ಇರುವಂತದ್ದು. ನೀವು ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ. ಇಲ್ಲಿನ ಗಿಡಗಂಟೆಗಳಾಗಿರ್ಬೋದು, ಪಕ್ಕದಲ್ಲಿರುವಂತಹ ಹಳೆ ಕಟ್ಟಡಗಳಾಗಿರ್ಬೋದು ಇಲ್ಲಿ ಬಿದ್ದಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಬರುವಂತಹ ಮಕ್ಕಳಿಗೆ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತಿದ್ದು. ಇಲ್ಲೆಲ್ಲ ಏನಿದೆ ನೀವು ಪೂರ್ತಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಮದ್ಯದ ವಸ್ತುಗಳೇ ಬಿದ್ದಿರುವಂತದ್ದು. ಇಲ್ಲೆಲ್ಲ ಬರೀ ಮದ್ಯದ ಪ್ಯಾಕೆಟ್ಗಳಾಗಿರ್ಬೋದು, ಬಿಯರ್ ಬಾಟಲ್ಗಳಾಗಿರ್ಬೋದು ಇದೇ ಬಿದ್ದಿದೆ. ಅಂಗನವಾಡಿ ಅಂದ್ರೆ ಚಿಕ್ಕ ಮಕ್ಕಳು ಕಲಿಯೋದಕ್ಕೆ ಬರುವಂತಹ ಸ್ಥಳ. ಆದ್ರೆ ಅವ್ರು ಬರುವಂತ ಜಾಗದಲ್ಲಿ ಈ ತರದನ್ನೆಲ್ಲ ನೋಡಿಬಿಟ್ಟು ಅವ್ರ ಮನಸ್ಸಿನ ಮೇಲೆ ತುಂಬಾ ಪರಿಸ್ಥಿತಿ ಬೀರುತ್ತೆ. ಇದು ಏನಿದು, ಏನೋ ಬಿದ್ದಿದೆಯಲ್ಲ, ಈ ತರದ ಏನಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರದ್ದು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ರೀತಿ ಮುಂದುವರೆದ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ. ಆದ್ರೆ ಇದು ಇಲ್ಲಿನ ಸಂಗತಿ ಏನಪ್ಪಾ ಅಂತಂದ್ರೆ, ಕೊಡಗದಾಲ ಒಂದು ಗ್ರಾಮ ಪಂಚಾಯಿತಿ ಆಗಿರುತ್ತದೆ. ಸುತ್ತಮುತ್ತಲ ಹಳ್ಳಿಗಳಿಗೆ ಇದೆ ಗ್ರಾಮ ಪಂಚಾಯಿತಿ. ಗ್ರಾಮ ಪಂಚಾಯಿತಿ ಆವರಣದ ಮುಂದೆ, ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಈ ಅಂಗನವಾಡಿ ಇರುವಂತದ್ದು. ಆದ್ರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣವನ್ನೇ ಇಲ್ಲಿನ ಗ್ರಾಮ ಪಂಚಾಯಿತಿಯವರು ಸ್ವಚ್ಛಗೊಳಿಸ್ಕೊಳ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದಿರುವಂತಹ ಆವರಣವನ್ನು ಸ್ವಚ್ಛಗೊಳಿಸ್ತಾ ಇರುವುದು ಮೊದಲನೇ ತಪ್ಪು. ಅದರಲ್ಲೂ ಅಂಗನವಾಡಿ ಹತ್ತಿರ ಇರುವಂತಹ ಮದ್ಯದ ಬಾಟಲ್ಗಳಾಗಿರ್ಬೋದು, ಬಿಯರ್ ಬಾಟಲ್ಗಳಾಗಿರ್ಬೋದು, ಇಲ್ಲಿನ ಗಿಡ ಗಂಟೆಗಳಾಗಿರ್ಬೋದು, ಹಳೆ ಕಟ್ಟಡಗಳಾಗಿರ್ಬೋದು, ಇದ್ರ ಮೇಲೆಲ್ಲ ಗಿಡ ಗಂಟೆಗಳು ಬೆಳ್ಕೊಂತ ಇದೆ. ಚಿಕ್ಕ ಮಕ್ಕಳು ಇಲ್ಲಿ ಅಂಗನವಾಡಿ ಅದಕ್ಕೆ ಕಲಿಯೋದಕ್ಕೆ ಬರ್ತಾರೆ. ಆದ್ರೆ ಅವರ ಮನಸ್ಸಿನ ಮೇಲೆ ಇದು ದುಷ್ಪರಿಣಾಮವನ್ನ ಬೀರುತ್ತೆ. ನಿಮ್ಗಿಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಈ ಕಟ್ಟಡಗಳು ಈ ರೀತಿಯೆಲ್ಲ ಇರುವಂತದ್ದು. ಇದು ಕೊಡಗದಾಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲೇ, ಕಾರ್ಯಾಲಯದ ಆವರಣದಲ್ಲೇ ಈ ರೀತಿ ವ್ಯವಸ್ಥೆ ಇದೆ ಅಂದ್ರೆ ನಮ್ಗೆ ತುಂಬಾ ಬೇಸರದ ಸಂಗತಿ. ಯಾಕಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿ ಅಂತಂದ್ರೆ ಹಲವಾರು ಊರುಗಳನ್ನ ಮೇಂಟೈನ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿಯೇ ಇರುವಂತ ಅಂಗನವಾಡಿ ವ್ಯವಸ್ಥೆ ಈ ರೀತಿ ಆಗ್ತಾ ಇರೋದು ನಮ್ಗೆ ತುಂಬಾ ಬೇಜಾರನ್ನ ಪರಿಸ್ಥಿತಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತು ಇದನ್ನೆಲ್ಲನೂ ಗಿಡಗಂಟೆಗಳನ್ನ ತೆರವುಗೊಳಿಸಿ ಅಂಗನವಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿ.